ಯಾದಗಿರಿ ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ವರುಣಾರ್ಭಟಕ್ಕೆ ಹಳ್ಳ ಕೊಳ್ಳಗಳು ತುಂಬಿದೆ. ಕೆರೆ ಕಟ್ಟೆಗಳು ತುಂಬಿ ಹೋಗಿದೆ. ಯರಗೋಳ ಕೆರೆ ಕೋಡಿ ಬಿದ್ದು ಗ್ರಾಮಕ್ಕೆ ನೀರು ನುಗ್ಗಿದೆ. ಗ್ರಾಮದ ಹಲವು ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿ ಹೋಗಿದೆ. ರಸ್ತೆ ಮೇಲೆ 2-3 ಅಡಿಯಷ್ಟು ಮಳೆ ನೀರು ನಿಂತುಕೊಂಡಿದೆ. ರಾಜಕಾಲುವೆ ನಿರ್ಮಾಣ ಮಾಡೋದಕ್ಕೆ ಸ್ಥಳೀಯರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಹಳ್ಳ ಕೊಳ್ಳಗಳು ಕೆರೆ ಕಟ್ಟೆಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ. ನಿರಂತರವಾಗಿ ಯಾದಗಿರಿಯಲ್ಲೂ ಕೂಡ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಮಳೆ ಅಬ್ಬರಿಸ್ತಾ ಇದೆ. ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ರೆ ಕೆರೆ ಕೋಡಿ ಬಿದ್ದು ತುಂಬಿ ಹರಿತಾ ಇದೆ. ರಸ್ತೆ ಮೇಲೂ ಕೂಡ 2-3 ಅಡಿಯಷ್ಟು ನೀರು ನಿಂತ್ಕೊಂಡಿದೆ. ನೀವು ಗಮನಿಸ್ತಾ ಇದ್ರಿ, ಅದು ನದಿಯು ಅಥವಾ ರಸ್ತೆಯು ಅನ್ನುವಷ್ಟು ಅನುಮಾನ ಬರುವಷ್ಟು ಆ ಒಂದು ಪ್ರದೇಶದಲ್ಲಿ ನೀರು ಹರಿತಾ ಇರೋದನ್ನು ನೀವು ಗಮನಿಸಬಹುದು. ಯಾದಗಿರಿ ಜಿಲ್ಲೆಯಿಂದ ಕಳೆದ 4-5 ದಿನಗಳಿಂದ ಸುರಿತಾ ಇರತಕ್ಕಂಥ ನಿರಂತರ ಮಳೆಯಿಂದಾಗಿ ಹಲವು ಅವಾಂತರ ಸೃಷ್ಟಿಯಾಗಿರ್ತಕ್ಕಂಥದ್ದು. ಇಡೀ ಗ್ರಾಮಕ್ಕೆ ಈಗ ಜಲ ದಿಗ್ಬಂಧನ ಉಂಟಾಗಿರ್ತಕ್ಕಂಥದ್ದು. ನಾವೀಗ ಯಾದಗಿರಿ ತಾಲೂಕಿನ ಯರಗೋಳ ಗ್ರಾಮದಲ್ಲಿರ್ತಕ್ಕಂಥದ್ದು ನಿಮಗೆ ದೃಶ್ಯ ಕೂಡ ತೋರಿಸ್ತಾ ಇರ್ತಕ್ಕಂಥ ಈ ಒಂದು ಯರಗೋಳ ಗ್ರಾಮದಲ್ಲಿರ್ತಕ್ಕಂಥ ಒಂದು ಕೆರೆಯ ಕೋಡಿ ಮೇಲಿಂದ ನೀರು ಹರಿದು ಈಗ ಗ್ರಾಮಕ್ಕೆ ನುಗ್ಗಿರ್ತಕ್ಕಂಥದ್ದು. ಇದರಿಂದಾಗಿ ಇಡೀ ಗ್ರಾಮ ಈಗ ಜಲಾವೃತ ಆಗಿರ್ತಕ್ಕಂಥ ದೃಶ್ಯ ಕೂಡ ಗಮನಿಸಿದ್ರಿ. ಏನು ಗ್ರಾಮಕ್ಕೆ ಬಂದಿರತಕ್ಕಂಥ ಕೆರೆಯ ನೀರಿನಿಂದಾಗಿ ಇಲ್ಲಿ ಏನು ಸಾಕಷ್ಟು ಚಿಕ್ಕ ಮಕ್ಕಳು ಸಹ ಇಲ್ಲಿ ಅಂದ್ರೆ ಈ ಒಂದು ಕೆರೆಯ ನೀರಿನ ಅಲ್ಲಿ ಈಜು ಕೂಡ ಆಡ್ತಾ ಇರ್ತಕ್ಕಂಥ ದೃಶ್ಯ ಕೂಡ ಗಮನಿಸ ಸಾಕಷ್ಟು ಏನು ಪುಟ್ಟ ಮಕ್ಕಳು ಸಹ ಇಲ್ಲಿ ಈಜಾಡ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಇಡೀ ಗ್ರಾಮದಲ್ಲಿರ್ತಕ್ಕಂಥ ಹಲವು ಮನೆಗಳು ಈಗ ಜಲಾವೃತ ಆಗಿರ್ತಕ್ಕಂಥದ್ದು ನಿಮಗೆ ದೃಶ್ಯ ಕೂಡ ತೋರಿಸ್ತಾ ಇರ್ತಕ್ಕಂಥದ್ದು. ಅಂಗನವಾಡಿಯ ಸುತ್ತಲೂ ಸಹ ಈಗ ನೀರು ಆವರಿಸಿಕೊಂಡಿರ್ತಕ್ಕಂಥದ್ದು. ಜೊತೆಗೆ ಹಲವು ಮನೆಗಳ ಸುತ್ತಲೂ ಸಹ ಈಗ ನೀರು ಕೂಡ ಆವರಿಸಿಕೊಂಡಿರ್ತಕ್ಕಂಥ. ಇದರಿಂದಾಗಿ ಏನು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿರ್ತಕ್ಕಂಥದ್ದು. ಜೊತೆಗೆ ಏನು ಶಾಲಾ ಕಾಲೇಜುಗಳಿಗೆ ಸಹ ಈಗಾಗಲೇ ಜಿಲ್ಲಾಡಳಿತ ರಜೆಯನ್ನು ಕೂಡ ಘೋಷಣೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಮನೆ ಹೊಂದಿರತಕ್ಕಂಥದ್ದು ಆ ಮನೆಯ ಸುತ್ತಲೂ ನೀರು ಆವರಿಸಿಕೊಂಡಿರೋದ್ರಿಂದ ಇಡೀ ಒಂದು ಮನೆ ಈಗ ಸಂಪೂರ್ಣವಾಗಿ ನೀರಿನಲ್ಲಿ ಜಲಾವೃತ ಆಗಿರ್ತಕ್ಕಂಥದ್ದು. ಜೊತೆಗೆ ಇಡೀ ಗ್ರಾಮದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಏನು 10 ಮನೆಗಳ ಸುತ್ತಲೂ ಸಹ ನೀರು ಆವರಿಸಿಕೊಂಡಿರ್ತಕ್ಕಂಥ. ಜನರು ಸಹ ಏನು ಈ ಗ್ರಾಮದಿಂದ ಬೇರೆ ಕಡೆ ಹೋಗಲು ಸಹ ಆಗದಂತ ಪರಿಸ್ಥಿತಿ ಇರ್ತಕ್ಕಂಥ. ಅಲ್ಲಿ ಸಹ ಏನು ಬೈಕ್ ಸವಾರ ಒಂದು ಬೈಕ್ ಅನ್ನು ಕೂಡ ಏನು ಒಂದು ಕಡೆಯಿಂದ ಇನ್ನೊಂದು ಕಡೆ ಏನು ರೇಡ್ ಮಾಡಲು ಕೂಡ ಆಗ್ತಾ ಇಲ್ಲ ಅನ್ನು ತಳ್ಳಿಕೊಂಡು ಸಹ ಹೋಗ್ತಕ್ಕಂಥ ಪರಿಸ್ಥಿತಿ ಈ ಒಂದು ಗ್ರಾಮದ ಜನರಿಗೆ ಒದಗಿರ್ತಕ್ಕಂಥ. ಇಲ್ಲಿ ಸಹ ಏನು ಗ್ರಾಮಸ್ಥರಿದ್ದಾರೆ ಅಂದ್ರೆ ಕೆರೆ ಕೋಡಿ ಮೇಲಿನ ನೀರು ಹರಿದು ಈಗ ಗ್ರಾಮಕ್ಕೆ ನುಗ್ಗಿರೋದು ಯಾವ ರೀತಿಯಾಗಿ ಅವಾಂತರ ಸೃಷ್ಟಿಯಾಗಿ ನಾವು ಕೇಳ್ತಾ ಹೋದ್ವಿ. ಸರಿಗ ಕಳೆದ 1 ವಾರದಿಂದ ಸುರಿತಾ ಇರ್ತಕ್ಕಂಥ ನಿರಂತರ ಮಳೆಯಿಂದಾಗಿ ನಿಮ್ಮ ಗ್ರಾಮದಲ್ಲಿ ಕೆರೆ ಕೋಡಿಯ ನೀರೀಗ ನುಗ್ಗಿರ್ತಕ್ಕಂಥದ್ದು ಯಾವ ರೀತಿಯಿಂದ ಅನಾಹುತ ಆಗಿದೆ ಅಂತ ಸರ್? ಇದು 2-3 ದಿನಗಳಿಂದ ಸಂಪೂರ್ಣವಾಗಿ ನಮ್ಮ ಊರು ಕೆರೆ ತುಂಬಿದೆ ಸರ್. ಕೆರೆ ತುಂಬಿ ಕೋಡಿ ಎಗರಿ ಇಲ್ಲಿನ ಜನರ ಮನೆಗಳಿಗೆ ನೀರು ನುಗ್ಗಿದೆ. 2-3 ದಿನಗಳಾಯಿತು. ಮನೆಯಲ್ಲಿ ನೀರು ನುಗ್ಗಿ ಅವರಿಗೆ ದೊಡ್ಡ ಸಮಸ್ಯೆ ಆಗಿದೆ ಸರ್. ಇದು ಜನರಿಗೆ ಇಲ್ಲಿಂದ ಹೋಗ್ಬೇಕು ಬರ್ಬೇಕಂದ್ರೆ ಸಮಸ್ಯೆ ಆಗಿದೆ. ಸ್ಕೂಲ್ ಮಕ್ಕಳಿಗೆ ಕೂಡ ಶಾಲೆಗೆ ಹೋಗ್ಬೇಕಂದ್ರೆ ದೊಡ್ಡ ಸಮಸ್ಯೆ ಆಗಿದೆ ಸರ್. ಇದರಿಂದ ಏನಾದರೂ ಇದು ಮಾಡಿ ಜನರಿಗೆ ಒಂದು ಒಳ್ಳೆ ರೀತಿಯ ಅನುಕೂಲ ಮಾಡಿಕೊಟ್ರೆ ಅನುಕೂಲ ಆಗ್ತದೆ ಸರ್. ಜನಜೀವನ ಯಾವ ರೀತಿಯಾಗಿ ಅವ್ಯವಸ್ಥೆ ಆಗಿದೆ, ಜನರು ಹೋಗಕ್ಕಾಗ್ತದೆ ಬರೋಕ್ಕಾಗ್ತದೆ ಅಂತ ಈಗ 2-3 ದಿನ ಆಯ್ತು ಸರ್ ಕೋಡಿ ಬಿದ್ದು. ಅಲ್ಲಿಂದ ಜನರಿಗೆ ಮಾರ್ಕೆಟಿಗೆ ಹೋಗಿ ಕಾಯಿಪಲ್ಯ ಏನಾದರೂ ತರಬೇಕಂದ್ರೆ ದೊಡ್ಡ ಸಮಸ್ಯೆ ಆಗಿದೆ ಸರ್. ಅವ್ರ ಮನೆಯಲ್ಲಿ ಇದ್ದದ್ದೇ ಉಣಂಥ ಪರಿಸ್ಥಿತಿ ಬಂದಿದೆ ಸರ್. ಏನಾದರೂ ಬೇರೆ ಒಂದು ಏನೇನು ಮಾಡ್ಕೊಂಡು ತಿನ್ನಬೇಕು, ಬೇರೆ ಚಟ್ನಿ ಅನ್ನ ಅಂದರೆ ಅವ್ರಿಗೆ ಮಾರ್ಕೆಟ್ಗೆ ಹೋಗ್ಲಿಕ್ಕೆ ದಾರಿನೇ ಬಂದಾಗಿದೆ ಸರ್ ಸಂಪೂರ್ಣವಾಗಿ. ಇದು ಏನು ಯರಗೋಳ ಗ್ರಾಮಸ್ಥರ ಮಾತಾಗಿರ್ತಕ್ಕಂಥದ್ದು. ಯರಗೋಳ ಗ್ರಾಮದ ಹೊರವಲಿರ್ತಕ್ಕಂಥ ಕೆರೆ ಕೋಡಿನ ಮೇಲೆ ನೀರು ಹರಿದು ಈಗ ಗ್ರಾಮಕ್ಕೆ ನುಗ್ಗಿರ್ತಕ್ಕಂಥದ್ದು. ಇದರಿಂದಾಗಿ ಸಂಪೂರ್ಣವಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿರ್ತಕ್ಕಂಥದ್ದು. ಏನೋ ಜನರು ಬೇರೆ ಬೇರೆ ಗ್ರಾಮಕ್ಕೆ ತಮ್ಮ ಕೆಲಸ ಕಾರ್ಯಗಳಿಂದ ಹೋಗ್ಬೇಕಾದ್ರೂ ಸಹ ಸಾಕಷ್ಟು ಸಂಕಷ್ಟ ಪಡೋ ಅಂತಾಗಿದೆ ಎಂಬ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾಮ್ಯಾನ್ ರಫೀಕ್ ಜೊತೆ ಪರಶುರಾಮ ಐಕೂರು, ಯಶನಾಡ್ ಸುವರ್ಣ ನ್ಯೂಸ್, ಯಾದಗಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.